ಬೆಳಗಾವಿಯ ಸುದ್ದಿಗೋಷ್ಠಿಗೆ ಸ್ವಾಗತ. ಮತ್ತು ಭೂಮಿ ಸಂಸ್ಥೆಯಿಂದ ನಾವು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರೋದು. ಭೂಮಿ ಸಂಸ್ಥೆ ಕಳೆದ 10 ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ. ಭೂಮಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ರಘುನಂದನ್ ಅವರು ಈ ಸಂಸ್ಥೆಯನ್ನು 10 ವರ್ಷಗಳ ಹಿಂದೆ ಆರಂಭಿಸಿ ಇವತ್ತು ರಾಜ್ಯವ್ಯಾಪಿ ರೈತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ರೈತರಿಗೆ ಉತ್ತಮ ಮಾರುಕಟ್ಟೆಯನ್ನು ಕೊಡುವಂಥದ್ದು, ಅವರು ಬೆಳೆಗಳಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡುವಂಥದ್ದು ಮತ್ತು ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಭೂಮಿ ಸಂಸ್ಥೆ ಮಾಡ್ತಾ ಇದೆ. ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ 23 ವಿಶ್ವ ರೈತರ ದಿನಾಚರಣೆಯನ್ನು ವಿಶ್ವದ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ 22ನೇ ತಾರೀಕು ಭಾನುವಾರ ಆಗಿರೋದ್ರಿಂದ ಅವತ್ತು ಸುದ್ದಿಗೋಷ್ಠಿಯನ್ನು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ರೈತರ ದಿನಾಚರಣೆಯನ್ನು ಮಾಡ್ತಾಯಿದ್ವಿ. ಆ ದಿನ ಸುಮಾರು 300 ರೈತರಿಗೆ ಪ್ರಶಸ್ತಿ ಕೊಡೋದರ ಮೂಲಕ ರೈತರಿಗೂ ಕೂಡ ಒಂದು ಗೌರವವನ್ನು ಕೊಡಬೇಕು. ಅವರು ಕೂಡ ದೇಶ ಕಾಯುವ ಯೋಧರು ಎಷ್ಟು ಮುಖ್ಯವೋ ಅನ್ನ ಕೊಡುವಂಥ ರೈತರು ಕೂಡ ಅಷ್ಟೇ ಮುಖ್ಯ ಈ ದೇಶಕ್ಕೆ, ಆಹಾರ ಭದ್ರತೆಯನ್ನು ಕೊಡುವಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕನ್ನುವಂಥ ಒಂದು ಉದಾತ್ತ ಆಲೋಚನೆಯನ್ನು ಇಟ್ಕೊಂಡು ಭೂಮಿ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ. ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ಭೂಮಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯನಿರ್ವಹಣಾಧಿಕಾರಿ ರಘುನಂದನ್ ಅವರಿದ್ದಾರೆ. ಅವರಿಗೆ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಸುದ್ದಿಗೋಷ್ಠಿಗೆ ಹೆಚ್ಚಿನ ವಿಷಯಗಳನ್ನು ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳಬೇಕಂತ ನಾನು ವಿನಂತಿ ಮಾಡ್ತೇನೆ. ರೈತನ ಪರ ನಾನು ನೀಡಿದ್ದೇನೆ ಕಾರ್ಯಕ್ರಮವನ್ನು ಸೇಕ್ರೆಡ್ ಟ್ರಸ್ಟ್ ಮತ್ತು ಭೂಮಿ ಕೃಷಿ ವೇದಿಕೆಯು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ 3 ಮೂಲ ಉದ್ದೇಶದಿಂದ ನಾವು ಮಾಡಿದ್ದೇವೆ. ಮೊದಲನೇ ಉದ್ದೇಶ, ನಮ್ಮ ಜನಸಂಖ್ಯೆ 145 ಕೋಟಿದೆ. ಆಹಾರ ನಮ್ಮ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತದೆ, ಆದರೆ ಕೃಷಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ರೈತ ಕೃಷಿಯನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗಬೇಕಂದ್ರೆ ಅವರಿಗೆ ಹೆಚ್ಚಿನ ಲಾಭ ಬರುವಂಥ ಅವಕಾಶ ಮಾಡಿಕೊಡ್ಬೇಕು. ಎರಡನೇದು, ಇವತ್ತಿನ ದಿವಸ ಕೃಷಿ ಅನ್ನೋದು ಲಾಭದಾಯಕ ಇಲ್ಲ ಅನ್ನೋದನ್ನು ಯುವಕರಿಗೆ ತುಂಬ ಅರಿವಾಗಿರೋದ್ರಿಂದ ಈ ಯುವಕರು ಮುಂದಿನ ದಿವಸ ಕೃಷಿ ತಗೊಳ್ಳದೇ ಇದ್ದರೆ ನಮಗೆ ಆಹಾರದ ಅಭಾವ ತುಂಬ ಹೆಚ್ಚಾಗುತ್ತೆ. ಹೀಗಾಗಿ ಕೃಷಿ ಅನ್ನೋದು ಒಂದು ಲಾಭದಾಯಕ ವೃತ್ತಿ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಮೂರನೇದು, ಇವತ್ತಿನ ದಿವಸ ಸಮಾಜದಲ್ಲಿ ಕೃಷಿಕ ಅಂದರೆ ಅಥವಾ ಒಬ್ಬ ರೈತ ಅಂದರೆ ಅವನಿಗೆ ಗೌರವ ತುಂಬ ಕಡಿಮೆ ಆಗ್ತದೆ. ಆ ಗೌರವನ ಸಮಾಜದಲ್ಲಿ, ಪಟ್ಟಣದಲ್ಲಿ, ನಗರಗಳಲ್ಲಿ ತರಬೇಕು. ಎಷ್ಟೋ ಜನ ರೈತರಿಗೆ ಸಹಾಯ ಮಾಡಬೇಕಂತಿದ್ದಾರೆ, ಹೇಗೆ ಎತ್ತ ಅಂತ ಗೊತ್ತಿಲ್ಲ ಇರೋದ್ರಿಂದ ಈ ಎರಡನ್ನ ನಡುವೆ ಒಂದು ಸೇತುವೆ ಮಾಡಿ ಕೃಷಿಕರನ್ನು ಮತ್ತೆ ವಾಪಸ್ ತಂದು ಈ ವೃತ್ತಿಯಲ್ಲಿ ಹೆಚ್ಚು ಲಾಭ ಇದೆ ಅಂತ ಮಾಡುವಂಥ ಅವಕಾಶನ ನಾವು ಕಲ್ಪಿಸಬೇಕು ಅನ್ನೋದಕ್ಕೆ ನಾವು ಈಗ ರೈತರ ಪರ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ, ಪ್ರತಿಯೊಬ್ಬ ರೈತರು ಯಾಕೆ ಲಾಭ ಮಾಡ್ತಾ ಇಲ್ಲ ಅಂದರೆ ಅವನು ಏನು ಬೆಳೀತಾ ಇದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ ಅನ್ನೋದು ಆ ಊರು ಬಿಟ್ಟು ಬೇರೆ ಕೊಂಡ್ಕೊಳ್ಳೋರು ಮಾರೋರು ಬಿಟ್ಟು ಬೇರೆ ಯಾರಿಗೂ ಪರಿಚಯನೇ ಇಲ್ಲ. ನಮ್ಮ ವೇದಿಕೆಯಲ್ಲಿ ನಿಶ್ಚಯ ಚಂದಾದಾರಿಕೆಯಲ್ಲಿ ಅವನು ಆ್ಯಪ್ ಮೂಲಕ ಅವನನ್ನು ರಿಜಿಸ್ಟರ್ ಮಾಡಿ ಅವನು ಕ್ರಾಪ್ ಅಪ್ಡೇಟ್ ಮಾಡಿದ್ರೆ ದೇಶಾದ್ಯಂತ ಅವನು ಏನು ಬೆಳೀತಾ ಇದ್ದಾನೆ ಅವನ ಸಹಜ ಇರುವಂಥ ರೈತರ ಜೊತೆ ಕಾಣಿಸ್ಕೊಡ್ತಾನೆ. ಹೀಗಾಗಿ ಅವನು ಬೆಳಿಬೇಕಾದ್ರೆ ಕೊಂಡುವಂಥ ಐಟಮ್ ಇರ್ಬೋದು, ಕಡಿಮೆ ದರದಲ್ಲಿ ಸಿಗುತ್ತೆ, ಹೆಚ್ಚು ಜನ ಅವನ್ನ ಕೊಡೋಕ್ಕೆ ಬರ್ತಾರೆ. ಅದೇ ರೀತಿ ಅವನು ಮಾರಾಟ ಮಾಡಬೇಕಾದ್ರೆ ಹೆಚ್ಚು ಜನ ವ್ಯಾಪಾರಸ್ಥರು ಬರೋದ್ರಿಂದ ಅವನಿಗೆ ಒಳ್ಳೆಯ ಉತ್ತಮ ರೇಟ್ ಮಾಡುವಂಥ ಅವಕಾಶ ಹೆಚ್ಚಾಗುತ್ತೆ. ಈಗ ನೆಕ್ಸ್ಟ್ ಲೆವೆಲಲ್ಲಿ ಅವನು ಉದ್ಯಮಿಯಾಗಿ ಕೆಲಸ ಮಾಡಬೇಕು ಅಂದರೆ ಒಂದು ಎಕೋ ಸಿಸ್ಟಮ್ ಅಂತಿದೆ. ಅಂದರೆ ಪೂರ್ಣ ಅವನು ಸುತ್ತು ನಡೆಯುವಂಥ ವ್ಯವಸ್ಥೆಯೂ ಬದಲಾಗಬೇಕು. ಆ ವ್ಯವಸ್ಥೆಗೆ ಅವನು ಪರಿಚಯನೂ ಆಗಬೇಕು. ಹೀಗಾಗಿ ಈಗ ಸಾಯಿಲ್ ಟೆಸ್ಟ್ ಇರ್ಬೋದು, ಸುಮಾರು ಸಂಖ್ಯೆಗಳಲ್ಲಿ ಅವನು ಬೇಕಾಗಿರುವಂಥ ಅವಶ್ಯಕತೆಗಳಿದೆ. ಆ ಅವಶ್ಯಕತೆಗಳಲ್ಲಿ ಕ್ರಾಪ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂದರೆ ಈಗ ಬೆಳೆ ಕಾಲ ಚಕ್ರದಲ್ಲಿ ಅವನಿಗೆ ಏನು ರೋಗ ಬರುತ್ತೆ, ಯಾಕೆ ಬರುತ್ತೆ, ನೀವು ಎಲ್ಲಿ ನಿವಾರಿಸ್ಬೋದು,